ಹಲೋ, ಹಾಂ ಹೇಳವ. ಹೇಳಬೇಕು, ಕೇಳಿಸುತ್ತಾ? ಬೇ, ಯಾವಾಗ ನೋಡಿದ್ರು ಬರೇ ಮದುವೆ 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 ಅಂತ ಮದುವೆ ಬಗ್ಗೆ ವಿಚಾರ ಮಾಡ್ತೀಯಲ್ಲ. ಸ್ವಲ್ಪ ನಂಗೆ ಸ್ವಲ್ಪ ನೆಮ್ಮದಿಯಾಗಿರಕ್ಕೆ ಬಿಡುವ. ಸ್ವಲ್ಪ ಯವ್ವ ಅದೆಲ್ಲ ನಂಗೆ ಹೇಳಕ್ಕೆ ಹೋಗ್ಬೇಡ. ಏನು ಆಕ್ರೋಸ್ತನ ಯಾವ ಮದುವೆ ಸುದ್ದಿ ತೆಗಿಯಕ್ಕೆ ಹೋಗ್ಬೇಡ. ಸರಿ, ಕಟ್ ಮಾಡ, ಆಫೀಸ್ಗೆ ಹೋಗ್ಬೇಕು, ಲೇಟ್ ಆಗತ್ತೆ. ಯಾವಾಗ ನೋಡ್ರಿ ಬರೇ ಮದುವೆ ಮದುವೆ ಅಂತ ಅಲ್ಲಿ ನಿನ್ಕಂತ. ಹಲೋ. ಹಲೋ, ಹಾ ಹೇಳಮ್ಮ. ಸಂಗೀತ, ನಿನ್ಗೊಂದು ಫೋಟೋ ಹಾಕಿದೀನಿ ನೋಡು. ಆ ಹುಡುಗ ಇಷ್ಟ ಆದ್ರೆ ನೀನು ಮದ್ವೆ ಮಾಡ್ಬೇಕಂತ ಇದೀವಿ. ಮದ್ವೆನಾ? ಬರೇ ಮದ್ವೆ 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 ಅಂತ್ರಲ್ಲ, ಸ್ವಲ್ಪ ನನಗೂ ಫ್ರೀಡಮ್ ಆಗಿರಕ್ ಬಿಡ್ರಿ. ನೋಡು, ಸ್ವಾಮೀಜಿನ ಕೇಳ್ಕೊಂಬಂದಿದೀವಿ. ನಿನ್ನ ಜಾತಕದ ಪ್ರಕಾರ ಇದೇ ತಿಂಗಳ ಮದುವೆ ಆಗ್ಬೇಕಂತ. ನೋಡಮ್ಮ, ಈ ಜಾತಕ ಗುರುಜಿ ಅವೆಲ್ಲ ನಾನು ನಂಬಲ್ಲ. ಇನ್ನು 2 ತಿಂಗಳ ತನಕ ಮದ್ವೆ ಹೆಸರು ಎತ್ಬೇಡ. ಕಟ್ ಮಾಡಿ ಫೋನು. ನೋಡು, ಸ್ವಾಮೀಜಿನ ಕೇಳ್ಕೊಂಬಂದಿದೀವಿ. ನಿನ್ನ ಜಾತಕದ ಪ್ರಕಾರ ಇದೇ ತಿಂಗಳ ಮದುವೆ ಆಗ್ಬೇಕಂತ. ಏನ್ ಗುರು ನೀವು ಇಷ್ಟೊಂದು ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾನೆ? ಇವ್ರ ಕಡೆಯಿಂದ ನಾನು ಏನಾದ್ರು ಹೆಲ್ಪ್ ಆಗ್ಬೋದಾ? ಯಾರಪ್ಪ ಇವಳು ಹಿಂಗ್ಯಾಕೆ ಕಿತ್ಕೊಂಡು ತಿನ್ನೋರ್ ನೋಡ್ತಾಳ? ಇರು ಕೇಳೋಣ. ಏನಂದ್ರೆ ಏನಪ್ಪ ಆಗ್ಬೋದ ಇವಳಿಂದ? ನೋಡಿದ್ರೆ ಮಕ್ಕ ಯಾಕೆ ಅತ್ತ ತಿರ್ಸ್ತಾಳ? ಈ ಹುಡುಗಿರ ಮನ್ಸ ಅರ್ಥ ಮಾಡ್ಕೊಂಡಂಗೆ ಆಗಲ್ಲಪ್ಪ. ಇವ್ರು ನೋಡಿದ್ರೆ ನೋಡ್ಲಾರಂಗಿರ್ತಾರ. ನಾನು ಹೆಂಗಾರ ಮಾಡ ಮಂತ್ರ ಸಂದಡಿ. ಹೇಳಿ. ಅದು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹಾಯ್, ನನ್ನ ಹೆಸರು ಸಂಗೀತ. ನಿಮ್ಮ ಹೆಸರು? ಗೌತಮ್ ಅಂತ. ಹೌದಾ? ಹಾಂ, ನಾನೊಂದು ಪ್ರಾಬ್ಲಮಲ್ಲಿದ್ದೀನಿ. ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕಾಗಿತ್ತು. ಏನು ಪ್ರಾಬ್ಲಮ್ಮು? ಅದು ಏನಿಲ್ಲ, ನಮ್ಮ ಮನೇಲಿ ಯಾವಾಗಲೂ ಮದುವೆ ಮದುವೆ ಅಂತ ಮದುವೆ ಬಗ್ಗೆನೇ ಮಾತಾಡ್ತಿರ್ತಾರೆ. ಅದಕ್ಕೆ ನನ್ನ ಕಡೆಯಿಂದ ಏನು ಹೆಲ್ಪ್ ಆಗ್ಬೇಕಾಯ್ತು ನಿಮಗೆ? ಅದಕ್ಕೆ ಏನಿಲ್ಲ, ನಮ್ಮಮ್ಮ ಫೋನ್ ಮಾಡಿ ಹೇಳ್ತೀನಿ. ಏನು ಹೇಳ್ತೀರಿ? ಇವಾಗ ನನ್ನ ಲವರು, ನಾವು ಒಬ್ರಿಗೊಬ್ರು ಭಾಳ ಇಷ್ಟಪಡಕತ್ತೀವಿ. ನಾವಿಬ್ಬರು ಮದುವೆ ಆಗ್ಬೇಕಂತ ಮಾಡೀವಿ. ಹಂಗಾಗಿ ನೀವು ಮನೆಗೆ ಯಾವ ಹುಡುಗ ನೋಡಬೇಡ್ರಿ ಅಂತ ಹೇಳ್ತೀನಿ. ಏನಾದರೂ ಪ್ರಾಬ್ಲಮ್ ಆದ್ರೆ? ಏನು ಪ್ರಾಬ್ಲಮ್ ಆಗಲ್ಲ, ನನ್ನ ನಂಬಿ. ನಮ್ಮದು ಸೇಮ್ ಪ್ರಾಬ್ಲಮ್ ರೀ. ನಮ್ಮ ಮನೆಗೆ ಯಾವಾಗ ನೋಡಿದ್ರು ಮದುವೆ ಅಂತಾರೆ ಬರೀ. ಹಾಗಾದರೆ ನೀವು ನಿಮ್ಮಮ್ಮ ವಿಡಿಯೋ ಕಾಲ್ ಮಾಡಿ ಹೇಳಿ, ನಾನು ನಮ್ಮಮ್ಮ ವಿಡಿಯೋ ಕಾಲ್ ಮಾಡಿ ಹೇಳ್ತೀನಿ. ಸರಿ. ಹಾಯ್ ಅಮ್ಮ. ಹಾಯ್ ಮಗಳೇ. ನಾನು ಆಫೀಸಲ್ಲಿ ಒಂದು ಹುಡುಗರನ್ನ ಲವ್ ಮಾಡ್ತಾ ಇದ್ದೀನಿ. ಏನು ಹೇಳ್ತಾ ಇದೀಯಾ? ಯಾರವನು? ಇಲ್ಲಿದ್ದಾರೆ ನೋಡು. ಹಾಯ್ ಆಂಟಿ. ಚೆನ್ನಾಗಿದೀನಪ್ಪ. ಹಾಂ ಆಂಟಿ. ಸಂಗೀತ, ನೀನು ಲವ್ ಮಾಡ್ತಾ ಇದ್ದೀರಾ? ಹಾಂ, ನಾವು ಒಬ್ರಿಗೊಬ್ರು ಭಾಳ ಇಷ್ಟಪಡ್ತಾ ಇದ್ದೀವಿ. ಹೌದಾ? ಹ್ಞೂ ಆಂಟಿ. ಎಷ್ಟು ವರ್ಷ ಆಯ್ತು ನೀವು ಇಷ್ಟಪಡಕತ್ತಿ? ಸುಮಾರು ಒಂದು 2 ವರ್ಷ ಆಯ್ತು ಆಂಟಿ. ಸಂಗೀತ, ನನಗೇನೇ ಹೇಳೇ ಇಲ್ಲ ನೋಡವಳು. ಹೌದಾ? ಏನೋ ಹೇಳೋಕೆ ಸಂಕೋಚ ಆಗಿರ್ಬೇಕು ಆಂಟಿ, ಅದಕ್ಕೆ ಹೇಳೋದು ಅನ್ಸುತ್ತೆ. ಇದ್ರೆ ಇರ್ಬೋದು. ಸರಿ ಆಂಟಿ, ಸಂಗೀತಕ್ಕೆ ಫೋನ್ ಕೊಡ್ತೀನಿ ನೋಡಿ. ಹಾಂ ಸರಿ, ಕೊಡಪ್ಪ. ಹಾಂ ಅಮ್ಮ, ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಓಕೆ, ಬಾಯ್. ಥ್ಯಾಂಕ್ಸ್ ರೀ, ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಇನ್ನೂ ಒಂದು 2 ಮಂತು ಆರಾಮಾಗಿರ್ಬೋದು. ಇವಾಗ ನೀವಮ್ಮ ಫೋನ್ ಮಾಡಿಕೊಡಿ, ನಾನು ಮಾತಾಡ್ತೀನಿ. ಹಾಯ್ ಅಮ್ಮ. ಹಾಯ್ ಮಗನೇ, ಏನು ಅಮ್ಮ ನೆನ್ಸ್ಕೊಂಡು ಒಳ್ಳೆ ಕಾಲ್ ಮಾಡಿಬಿಟ್ಟಿಯಾ? ಅಮ್ಮ, ನಾನು ಆಫೀಸಲ್ಲಿ ಒಂದು ಹುಡುಗಿನ ಭಾಳ ಪ್ರೀತಿ ಮಾಡಕತ್ತೀನಿ. ಆಕಿನ ಮದುವೆ ಆಗ್ಬೇಕಂತ ಮಾಡೀನಿ. ಆಕೆ ನಿನ್ನ ಸೊಸೆ ಅಂತಂದು ಫಿಕ್ಸ್ ಆಗಿಬಿಟ್ಟಿನಮ್ಮ. ಚಂದದ
ಅದಾಳೇನು? ಏ ಭಾಳ ಚಂದ ಅದಾಳಮ್ಮ. ಹಂಗಾದ್ರೆ ಫೋಟೋ ಇದ್ರೆ ಕಳಿಸು. ಇಲ್ಲೇ ನನ್ನ ಪಕ್ಕದಾಗ ಇದ್ದಾಳ, ಮಾತಾಡ್ತೇನ? ಸರಿ ಹಂಗಾದ್ರೆ ಕೊಡು. ಕೊಡ್ತ ನೋಡಮ್ಮ. ಹಾಯ್ ಆಂಟಿ, ಚೆನ್ನಾಗಿದ್ದೀರಾ? ಹಾಂ, ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಂ, ಆಯಿತು. ನಿಮ್ಮದು? ಓ ಹೌದಾ. ಓ ಹೌದಾ, ಸರಿ. ಗೌತಮ್ ಅವ್ರ ಕೈಯಲ್ಲಿ ಫೋನ್ ಕೊಡ್ತೀನಿ. ಏನಮ್ಮ ಖುಷಿನಾ? ಸಸಿ ಚಂದದಳ? ಸರಿ ಅಮ್ಮ, ಇನ್ಮೇಲೆ ಮದುವೆ ಅಂತ ನನಗೆ ಕಾಟ ಕೊಡೋಕೆ ಹೋಗ್ಬೇಡ. ಹಾಂ ಸರಿ ಅಮ್ಮ. ಪ್ರಾಬ್ಲಮ್ ಅಂತಿಂತ ಸಾಲ್ವ್ ಆಯ್ತು ರೀ. ಹಲೋ. ಎಲ್ಲಿದೆಪ್ಪ? ಇಲ್ಲೇ ಮನೆ ಬೆಳಗ್ಗೆ ಮೇಲೆ ಇದ್ದೆ. ಯಾರನ್ನ ಲವ್ ಮಾಡಿದೆ ಅಂತಲ್ಲ, ಯಾರಪ್ಪ ಹುಡುಗಿ? ಲವರ? ಯಾವ ಲವರ್ ಇಲ್ಲ. ಮತ್ತೆ ಅವ ಹೇಳಿದ್ಲು ಮನ್ಯಾಗ ಏಕ ಮದ್ವಿ ಅಂತಂದು ಟಾರ್ಚರ್ ಕೊಡ್ಕೊತಿದ್ರು. ಅದಕ್ಕೋಸ್ಕರ ಈ ಲವರ್ ಅಂತಂದು ನಾಟಕ ಆಡ್ಬೇಕಾಯ್ತು. ಸರಿ, ಬೆಳಗ್ಗೆ ಹಸಂತ. ಫಸ್ಟ್ ಟೈಮ್ ನಿನ್ನ ನೋಡಿದಾಗ ನಿನ್ನ ಮೇಲೆ ನಂಗೆ ಕ್ರಶ್ ಆಯಿತು ಕಣ್ಣು. ನೀನು ಆಫೀಸ್ಗೆ ಹೋಗೋ ಅರ್ಜೆಂಟ್ ಇದ್ರೂ ನಾನು ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಿದಿ. ಗುರ್ತು ಪರಿಚಯ ಇಲ್ಲದವರಿಗೆ ಅಷ್ಟೊಂದು ಕೇರ್ ಮಾಡ್ತೀಯ ಅಂದ್ರೆ ಇನ್ನು ನಿನ್ನ ಕಡೆದವರಿಗೆ ಎಷ್ಟು ಕೇರ್ ಮಾಡ್ಬೋದು. ಹಲೋ. ಹಾ ಹೇಳೆ. ಎಲ್ಲಿದೀ? ಇಲ್ಲೇ ತೋಟದ ಹತ್ರ ಇದ್ದೆ. ಏನ್ ಹೇಳು. ನನ್ನ ಗಾಡ್ಯಾಗ ಪೆಟ್ರೋಲ್ ಖಾಲಾಗ್ಬಿಟ್ಟದ, ಸ್ವಲ್ಪ ಅರ್ಜೆಂಟಾಗಿ ಪೆಟ್ರೋಲ್ ತಗೊಂಬ. ಹೌದಾ, ಎಲ್ಲದಿ? ಇಲ್ಲೇ ನರ್ಸರಿ ಹತ್ರ ಇದ್ದೀನಿ. ಸಾರಿ ಕಣೆ, ಇವಾಗ ಬರಕ್ ಆಗಲ್ಲ. ನಮ್ ಬಾಯ್ ಫ್ರೆಂಡ್ ಜೊತೆ ಸಿನಿಮಾಕ್ ಹೋಗ್ತಾ ಇದೀನಿ. ಏ ಬಾರಿ, ಫ್ರೆಂಡ್ ಆಗಿ ಇಷ್ಟ ಮಾಡಿಲ್ಲ ಅಂದ್ರೆ ಹೆಂಗೆ ಹೇಳಿ ನೀನು? ನಿಮ್ ಬಾಯ್ ಫ್ರೆಂಡಿಗೆ ಫೋನ್ ಮಾಡಿ ಹೇಳು, ಬರ್ತಾನ. ಬಾಯ್ ಫ್ರೆಂಡಾ? ಏ ನನಗೆ ಯಾರು ಬಾಯ್ ಫ್ರೆಂಡ್ ಇದಾರೆ, ನೀನೇ ಹೇಳು. ನನ್ ಬಗ್ಗೆ ನೀನ್ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ಇವಾಗ ಬರಕ್ ಆಗಲ್ಲ ಕಣೆ. ಏ ಬಾರೆ, ನಿನ್ನ ನಂಬಿ ನಾನು, ನಿನ್ನ ಬಿಟ್ರೆ ನನ್ಗೆ ಯಾರ ಇದಾರೆ ಹೇಳು? ನೋಡೆ, ಬಂಕಿತನ ತಳ್ಕೊಂಡೋಗು, ಅತ್ತಾಗ ಪೆಟ್ರೋಲ್ ಹಾಕ್ಸ್ಕೊಂಡ್ ಹೋಗು, ಓಕೆನಾ? ಲೇ, ಇಲ್ಲಿ ನೋಡ್ರೆ ಸುತ್ತಮುತ್ತ ಯಾರು ಇಲ್ಲ, ನಾನು ಒಬ್ಬಳೇ ಇದ್ದೀನಿ. ಪ್ಲೀಸ್ ಬಾರೆ. ಸಾರಿ ಕಣೆ. ಸರಿ ತಗ, ನಮ್ ಬಾಯ್ ಫ್ರೆಂಡ್ ಫೋನ್ ಮಾಡ್ತಾ ಇದ್ದಾನೆ. ಏ ಹಲೋ ಹಲೋ. ಇವಳೊಬ್ಳು, ಇಲ್ಲಿ ಯಾರು ಇಲ್ವಲ್ಲಪ್ಪ ಸುತ್ತಮುತ್ತ, ಈಗ ಏನ್ ಮಾಡೋದು? ಏನ್ರಿ? ಸ್ವಲ್ಪ ಪೆಟ್ರೋಲ್ ಖಾಲಿ ಆಗಿತ್ತು, ಅರ್ಜೆಂಟ್ ಊರಿಗೆ ಹೋಗ್ಬೇಕಿತ್ತು, ಸ್ವಲ್ಪ ಹೆಲ್ಪ್ ಮಾಡ್ರಿ. ಏ ಆಗಲ್ರಿ, ನಮ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ. ಏನ್ರಿ, ಒಂದ್ ಹುಡುಗಿ ಹೆಲ್ಪ್ ಕೇಳಕತ್ತೀನಿ, ಆಗಲ್ಲ ಅಂತಾರಲ್ಲ, ನಿಮ್ಗೆ ಮನ್ಸವ್ರ ಹೆಂಗ್ ಬರ್ತದ್ರಿ? ಆಫೀಸ್ಗೆ ಹೋಗ್ಬೇಕ್ರಿ. ನೋಡ್ರಿ, ಟೈಮ್ 10 ಗಂಟೆ ಆಗೈತಿ. ಏನ್ರಿ, ಒಂದ್ ಹುಡುಗಿಗಿಂತ ನಿಮ್ಗೆ ಆಫೀಸೇ ಇಂಪಾರ್ಟೆಂಟಾ? ಇವಳೆ ನನ್ನ ಅಕ್ಕನ ಮಗಳ ಅಥವಾ ಅತ್ತೆ ಮಗಳ? ಸರಿ, ನೀವು ಇದೇ ರೀ, ಬಂಕ್ 1 ಕಿಲೋಮೀಟರ್ ಐತಿ, ಹೋಗಿ ನಾನು ತಗೊಂಬರ್ತೀನಿ. ಏನು, ಇಲ್ಲಿ ನಾ ಒಬ್ಬಕ್ಕೆ ಇರ್ಬೇಕಾ? ನನ್ನ ಕೈಗೆ ಆಗಲ್ಲ ರೀ. ಸರಿ, ನೀವು ಕುಂದ್ರಿ, ನಾ ದೂಕತ್ನ ಹೋಗೋಣ. ಏನು, ನೀವು ದುಕ್ಕಿದ್ರೆ ಈ ಸ್ಕೂಟಿನ ನನ್ನ ಕೈ ಹಿಡ್ಕಕ್ ಆಗಲ್ರಿ. ಸರಿ, ನನ್ನ ಬೈಕ್ ಕುಂದ್ರಿ, ಹೋಗಿ ತಗೊಂಬರೋಣ. ಇನ್ನೊಬ್ರು ಬೇಕನ, ನಾವ್ ಹಂಗೆಲ್ಲ ಕುತ್ಕೊಂಗಿಲ್ರಿ. ಹಂಗಾದ್ರ ನಿಮ್ಮ ಫ್ರೆಂಡ್ ಯಾರಿಗೆ ಹೇಳ್ರಿ ಮತ್ತೆ. ಅವಳು ಬಂದಿದ್ರೆ ನಾನು ಯಾಕೆ ಇಷ್ಟೊತ್ತು ಇಲ್ಲಿ ನಿಂತ್ಕೊಂತಿದ್ದೆ? ಇದೇ ತರ ಎಷ್ಟು ಗಾಡಿಯಾಗ ಪೆಟ್ರೋಲ್ ಕಳ್ತನ ಮಾಡಿರಿ ನೀವು? ಸರ್ಕಾರಿ
200 ರೂಪಾಯಿ. ಏನು 200 ರೂಪಾಯ? 1 ಲೀಟ್ರಿಗೆ 120 ರೂಪಾಯಿ ಐತೆ. 200 ರೂಪಾಯಿ ಹೆಂಗಾಗುತ್ತ? ಅದ್ರಾಗ ನೀವು ಹಾಕೋದು ಇಷ್ಟೇ ಹಾಕಿರಿ. ನಿಮ್ ರೊಕ್ಕ ನನಗೇನ್ ಬೇಡ, ನೀವ್ ಇಟ್ಕರಿ. ಕಷ್ಟದಲ್ಲಿದ್ದಾರ ಹೆಲ್ಪ್ ಮಾಡಕ್ಕೋ ರೊಕ್ಕ ಇದಕ್ಕೇನ್ ಕಮ್ಮಿ ಇಲ್ಲ. ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ಆದರೂ ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಿದೆಯಲ್ಲ, ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ನನ್ನ ಮನಸ್ಸಲ್ಲಿ ಏನೋ ಒಂಥರ ಅನ್ನಿಸ್ತಿದೆ. ಹಲೋ ಹಲೋ. ಹಾ ಹೇಳೈ. ಎಲ್ಲಿದ್ದಿ? ಇಲ್ಲೇ ಮನೆ ಹತ್ರ ಇದ್ದೆ, ನೀನ್ ಎಲ್ಲಿದ್ದೀಯಾ? ನಾನು ಇಲ್ಲೇ ಮನೆ ಹತ್ರನೇ ಇದ್ದೆ. ಏನು ಇಷ್ಟೊತ್ನಾಗ ಫೋನ್ ಮಾಡಿಬಿಟ್ಟಿಯಾ? ಏನ್ ಸಮಾಚಾರ? ಏನಿಲ್ಲ, ನಾಳೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮಾಡಿದ್ದೆ. ನನ್ನ ಜೊತೆ ನೀನು ಬಾ. ಬರಕ್ಕಾಗಲ್ಲ ಕಣೆ, ನಾಳೆ ನಂದು ಕೆಲಸ ಐತೆ. ಬಾರೆ, ಅವತ್ತು ಪೆಟ್ರೋಲ್ ಕೇಳಿದಾಗೂ ಹೀಗೆ ಅಂದೆ. ನಾಳೆ ಆದ್ರೂ ಬಾ ಪ್ಲೀಸ್. ಸರಿ ತಗ ಬರ್ತೀನಿ. ಬರ್ಬೇಕಾದ್ರೆ ಪೆಟ್ರೋಲ್ ತಗೊಂಬಾ, ನನ್ನ ಸ್ಕೂಟಿ ಜಾಸ್ತಿ ಮೈಲೇಜ್ ಕೊಡಲ್ಲ. ಓ ಹೌದಾ, ಸರಿ ತಗೊಂಬರ್ತೀನಿ. ಇನ್ನೊಂದು ವಿಷಯ ಕೇಳೋದ್ ಮರ್ದು ಬಿಟ್ಟೆ. ಅವತ್ತು ಪೆಟ್ರೋಲ್ ಕಾಲ ಆಯ್ತಂದಲ್ಲ, ಏನ್ ಮಾಡಿದೆ? ಓ ಅವತ್ತು ಒಂದು ಹುಡುಗ ಹೆಲ್ಪ್ ಮಾಡ್ದ ಕಣೆ. ನೋಡಕ್ ತುಂಬಾ ಸ್ಮಾರ್ಟ್ ಆಗಿದ್ದ. ಹಾ ಏನಮ್ಮ ಲವ್ ಏನು? ಅದೆಲ್ಲ ಬಿಡೆ, ನಾಳೆ ಜಲ್ದಿ ಬಾ. ಸರಿ ಬರ್ತೀನಿ. ನೀವು ಲವರ್ ಥರ ಆ್ಯಕ್ಟಿಂಗ್ ಮಾಡ್ಬೋದು, ಆದ್ರೆ ನಾನು ನಿಮ್ಮನ್ನು ರಿಯಲಾಗೆ ಇಷ್ಟಪಡಕತ್ತೀನಿ ರೀ. ಫಸ್ಟ್ ಟೈಮ್ ನಿಮ್ಮನ್ನು ನೋಡಿದಾಗ ಅವಾಗಲೇ ನಿಮ್ಮ ಮೇಲೆ ಮನಸ್ಸಾಯ್ತು. ಐ ಲವ್ ಯು ರೀ. ದೇವ್ರ ಹತ್ರ ಏನು ಬೇಡ್ಕೊಂಡಿ? ನೀವು 100 ವರ್ಷ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡೆ. ನೀವೇನ್ ಬೇಡ್ಕೊಂಡ್ರಿ? ನಮ್ಗಿಂತ ಜಾಸ್ತಿ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಡೆ. ಯಾಕಂದ್ರ ಮನ್ಯಾಗ ಮ್ಯಾರೇಜ್ ಅಂತಂದು ನನಗೆ ದಿನ ಕಾಟ ಕೊಡ್ತಿದ್ರು. ಆ ಕಾಟದಿಂದ ನಾನು ಓಳ್ ಮಾಡಿರಲ್ಲ, ಅದಕ್ಕೆ. ಅಯ್ಯೋ, ಅಷ್ಟಕ್ಕೆಲ್ಲ ಇಂಥ ಮಾತು ಯಾಕ? ನಾನು ನಿಮ್ಗೆ ಹೆಲ್ಪ್ ಮಾಡಿದ್ದೀನಿ, ನೀವು ನನಗೆ ಹೆಲ್ಪ್ ಮಾಡಿದ್ದೀರಾ. ಕುಂತ್ಕರಿ, ನಿಮ್ಮ ಹತ್ರ ಮಾತಾಡ್ಬೋದು. ಅಕಸ್ಮಾತ್ ನಾವು ಮಾಡ್ತಾರ ಆಕ್ಟಿಂಗ್ ನಿಜ ಆದ್ರೆ ಹಂಗ? ಏನು ನಿಜ ಆಗದ? ಅದೆಲ್ಲ ಆಗ್ಲಾರ ಮಾತು. ಸಂಗೀತ, ನಾನು ನಿನ್ನ ಭಾಳ ಪ್ರೀತಿ ಮಾಡಕತ್ತೀನಿ. ನಿನ್ನ ಮುಂದೆ ಹೇಳಕ್ಕೆ ಭಯ ಆಗಕತ್ತೈತಿ. ಹಂಗಾಗಿ ಈ ಮ್ಯಾರೇಜ್ ಅಂತಂದು ಡ್ರಾಮಾ ಮಾಡಿದ್ದೆ. ಬಟ್ ಇವಾಗ ಹೇಳ್ಬೇಕಂತ ಇಲ್ಲಿ ದೇವ್ರ ಹತ್ರ ಕರ್ಕೊಂಬಂದ್ರೂ ಇಲ್ಲಿ ಆಗ್ತಾಯಿಲ್ಲ. ನೀನು ನೋಡಿದ್ರೆ ಭಯ ಆಗುತ್ತೆ. ಏನಾಯ್ತು? ಏನಿಲ್ಲ. ಒಂದು ನಿಮಿಷ, ನನ್ನ ಫ್ರೆಂಡ್ ಫೋನ್ ಮಾಡಕತ್ತ. ಹಲೋ, ಹಾಂ ಹೇಳೆ. ಏನಪ್ಪ ನೀ ಪ್ರೀತಿ ಮಾಡೋ ವಿಷಯ ಸಂಗೀತ ಹೇಳಿದಿಲ್ಲ? ಹೇಳ್ಬೇಕಂತಂದು ಭಾಳ ಆಸೆ ಐತಿ. ಅಕಸ್ಮಾತ್ ನಾ ಪ್ರೀತಿ ಮಾಡೋ ವಿಷಯ ಹೇಳ್ಬಿಟ್ನಪ್ಪ ಅಂದ್ರೆ ಅವಳೆಲ್ಲಿ ನನ್ನ ಫ್ರೆಂಡ್ಶಿಪ್ ಕಟ್ ಮಾಡಿಬಿಟ್ರೆ ಹೆಂಗಂತಂದು ಹೇಳಿಲ್ಲ. ನೀನು ಹೇಳ್ಕ್ರಿ ಅನ್ನೋ ಮನುಷ್ಯನ ಇಟ್ಟು ಕುಂದಿರ್ತೇನೆ. ನೀನು ಹೇಳ್ಕ್ರಿ ಮತ್ತು ನಾನು ಹೇಳ್ತ ನೋಡು. ಸಂಗೀತ ಸಂಗೀತ. ಹೌದಾ? ಸಂಗೀತ ಏನ್ ಕುಮಾರಣ್ಣ? ಬಾಯ್ಲಿ ಹೇಳ್ಬೇಡ. ಒಂದು ನಿಮಿಷ ಲೈನಲ್ಲಿ ಇರು, ಕಾಲ್ ಕಟ್ ಮಾಡಬೇಡ. ಏನಣ್ಣ? ಏನಿಲ್ಲ, ಇವನೊಂದು ಹುಡುಗಿನ ಇಷ್ಟಪಡಕೊಂತಾನೆ. ಯಾರಪ್ಪ ಅದು? ಅನ್ಲಕ್ಕಿ ಬೇರೆ ಯಾರಲ್ಲ, ನಿರ್ಮಲ. ಹೌದಾ, ಸರಿ. ಹಾಂ ಹೇಳೆ. ಎದಕ್ಕೆ ಕೇಳಕ್ ಬಿಡ್ಲಿಲ್ಲ? ಆಕಿಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ದಪ್ಪ ಅಂದ್ರೆ ಯಾರು ಅನ್ಲಕ್ಕಿ ಅಂತ ಕೇಳ್ತಿರ್ಲಿಲ್ಲ. ಅವಳು ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ಸುತ್ತೆ. ಕೇಳಿಸ್ಕೊಂಡ್ಯಾ? ಅವನಿಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಬೇರೆದವ್ರ ಹೆಸರು ಹೇಳ್ತಾ ಇದ್ದಿಲ್ಲ. ಸಂಗೀತ ಹೋಗಂಬ್ರಾ? ಸರದಾಗ ಕಣೆ, ಕರಿತಾ ಇದ್ದಾನೆ, ನಾನು ಹೋಗ್ತೀನಿ. ಇವನೇ ಅಲ್ವಾ
ಅವತ್ತು ಪೆಟ್ರೋಲ್ ಖಾಲಿ ಆದಾಗ ಹೆಲ್ಪ್ ಮಾಡಿದ್ದು. ನಾನು ಇವಳನ್ನ ಇಷ್ಟಪಡ್ತಿರೋ ವಿಷಯ ಇವಳು ಮುಂದೆ ಹೇಳಿದ್ರ ಒಪ್ಪಿಗೆ ಅಂತಾಳ? ಅದು ಆಗ್ಲಾರ ಮಾತು. ನನಗ ಮದುವೆ ಮಾಡ್ಬೇಕಂತ ನಮ್ಮ ಮನೆಗ ಹುಡುಗಿ ನೋಡಕತ್ತಾರ. ನನಗ ಮದುವೆ ಇಷ್ಟ ಇಲ್ಲ. ಅದಕ್ಕೆ ನಾವಿಬ್ರು ಲವರ್ ತರ ಆಕ್ಟಿಂಗ್ ಮಾಡೋಣ ಅಂತ ಹೇಳಿ ಫ್ರೆಂಡ್ಸ್ ಆಗಿ ಆಮೇಲೆ ನಾನು ಅವಳನ್ನ ಇಷ್ಟಪಡ್ತಿರೋ ವಿಷಯ ಇವ್ರ ಮುಂದೆ ಹೇಳ್ಬೋದು. ಏನಪ್ಪ ಇವತ್ತು ಪ್ರಪೋಸ್ ಮಾಡೋಕ್ಕಾಗ್ತಾ ಇಲ್ಲ. ಏನು ಮಾಡಲಿ? ಪ್ರಪೋಸ್ ಮಾಡೋಕ್ಕಾಗ್ಲಾರ ಮ್ಯಾರೇಜ್ ಅಂತ ಡವ್ ಮಾಡಕತ್ತೀನಿ. ಹಂಗಾದ್ರೂ ಇವ್ನಿಗೆ ಅರ್ಥ ಆಗ್ತಾ ಇಲ್ವಲ್ಲ, ಏನು ಮಾಡಲಿ? ಹಾಂ, ಇದೇ ಕೊನೆ ಅನ್ಸುತ್ತೆ ನಿಮ್ಮ ಭೇಟಿ. ಬಾಯ್. ಪರಿಸ್ಥಿತಿಗೆ ಸೋತಿನಿ ಅಷ್ಟೇ. ನಿನ್ನ ಬಿಟ್ಕೊಡಕ ಮನಸ್ಥಿತಿ ಇವಾಗ್ಲೂ ನನಗಿಲ್ಲ ಕಣ. ಅಕಸ್ಮಾತ್ ಇವತ್ತು ನಾನು ನಿನ್ನ ಮಿಸ್ ಮಾಡ್ಕೊಂತಪ್ಪ ಅಂದ್ರ ಇನ್ಯಾವತ್ತು ನನಗೆ ಸಿಗಲ್ಲ ಅನ್ಸುತ್ತೆ. ಹೋಗಕ್ ಮುಂಚೆ ಒಂದೇ ಒಂದ್ಸಲ ನನ್ನ ಕಡೆ ತಿರುಗಿ ನೋಡು. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇತ್ತಪ್ಪ ಅಂದ್ರ ನನ್ನ ಕಡೆ ತಿರುಗಿ ನೋಡ್ತಿ. ಸಂಗೀತ, ಸಂಗೀತ, ನಾನಿನ್ನ ಬಹಳ ಪ್ರೀತಿ ಮಾಡಕತ್ತೀನಿ ಸಂಗೀತ. ನಾನು ಕೂಡ ನಿಮ್ಮನ್ನ ಭಾಳ ಇಷ್ಟಪಡಕತ್ತೀನಿ. ನಿಜವಾಗ್ಲೂ ನಿಜವಾಗ್ಲು